ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಬೆಳಿಗ್ಗೆ ನಮ್ಮದೆಲ್ಲ ಬ್ರೇಕ್ಫಾಸ್ಟ್ ಆಗಿದೆ. ಬೆಳಿಗ್ಗೆ ನಾನು ಚಪಾತಿ ಎಲ್ಲ ಮಾಡಿದ್ದೆ. ಆದರೆ ನನ್ನ ಹಸ್ಬೆಂಡ್ ಬೆಳಿಗ್ಗೆ ಎಳ್ನೀರು ಕುಡಿದು ಹೊಟ್ಟೆ ಫುಲ್ಲಾಗಿದೆ, ನನಗೆ ಬೇಡ ಬೇಡ ಅಂತೇಳಿ ನಾಟಕ ಮಾಡಿದರು. ಇವಾಗ ನೋಡಿದರೆ ಅವರಿಗೆ ಹಸಿವಾಗ್ತಾ ಉಂಟಂತೆ. ಹಾಗೆ ನಾನು ಅವರಿಗೆ ಓಟ್ಸ್ ಮಾಡಿ ಕೊಡ್ತೀನಿ ಅಂತೇಳಿ ಎನಿಸಿದ್ದೀನಿ. ಚಪಾತಿ ನಾನು ಸ್ವಲ್ಪನೇ ಮಾಡಿದ್ದೆ. ಆಮೇಲೆ ಅವರಿಗೋಸ್ಕರ ನಾನು ಮಾಡಲಿಲ್ಲ, ಬೇಡ ಅಂತ ಹೇಳಿದರು. ಏನು ಕೂಡ ತಿನ್ನೋದಿಲ್ಲ, ಫ್ರೂಟ್ಸ್ ಏನಾದರೂ ಇದ್ದರೆ ತಿಂತೀನಿ ಅಂತೇಳಿ. ಇವಾಗ ಹಸಿವಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಓಟ್ಸ್ ಮಾಡ್ತೀನಿ. ಡಿಸಾನೋ ಓಟ್ಸ್ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಸ್ವಲ್ಪ ನಾನು ಡಿಸಾನೋ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಸ್ವಲ್ಪನೇ ಆಯಿಲನ್ನು ಹಾಕ್ತೀನಿ. ಆಮೇಲೆ ಏನೆಲ್ಲ ವೆಜಿಟೇಬಲ್ಸ್ ಇದೆ ನೋಡಿ ಅದನ್ನು ಹಾಕ್ತೀನಿ. ಸ್ವಲ್ಪ ಕಾರ್ನ್ ಇತ್ತು, ಬಟಾಣಿ, ಆಮೇಲೆ ಕ್ಯಾರೆಟ್ ಇದೆ ಆದರೆ ಕ್ಯಾರೆಟ್, ಬೀನ್ಸ್ ಇದನ್ನೆಲ್ಲ ನೀವು ಹಾಕ್ಬೋದು. ಅದರೊಟ್ಟಿಗೆ ನಾನು ಒಂದು ಟೊಮೆಟೊ ಕೂಡ ಹಾಕ್ತೀನಿ. ಟೊಮೆಟೊ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ. ಅದು ಯಾವುದರಲ್ಲಿ ಕೂಡ ಹಾಕಿದರೆ, ಮ್ಯಾಗಿ ಮಾಡುವಾಗಿರಲಿ ಎಲ್ಲದಕ್ಕೂ. ಹಾಗೆ ನಾನು ಇದರಲ್ಲಿ ಕೂಡ ಸ್ವಲ್ಪ ಅವರಿಗೆ ಮಸಾಲ ಓಟ್ಸ್ ರೀತಿ ಮಾಡ್ತೀನಿ. ತಿಂತಾರೆ ಅವ್ರಿಗೆ ಇಷ್ಟ ಆಗುತ್ತೆ. ಹಾಗೆ ಅವರ ಹೆಲ್ತಿಗೆ ಕೂಡ ಒಳ್ಳೆಯದಲ್ವ. ಹಾಗೆ ಯಾಕೆಂದರೆ ಇವಾಗ ಏನಾದರೂ ನಾನು ಬೇರೆ ಕೊಟ್ಟರೆ ಅವರಿಗೆ ನೆಕ್ಸ್ಟ್ ಬೇಗನೆ ಜೀರ್ಣ ಆಗೋದಿಲ್ಲ ಅವರಿಗೆ. ಆಮೇಲೆ ಮಧ್ಯಾಹ್ನ ಅವರು ಸರಿಯಾಗಿ ಊಟ ಮಾಡೋದಿಲ್ಲ. ಹಾಗಾಗಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗೋದು ಬೇಡ ಅಂತೇಳಿ ಓಟ್ಸೇ ಮಾಡಿ ಕೊಡ್ತಾಯಿದ್ದೀನಿ. ಇವಾಗ ಸ್ವಲ್ಪ ಮಸಾಲ, ಚಿಲ್ಲಿ ಪೌಡರ್ ಬೇಕಿದ್ದರೆ ನೀವು ಸ್ವಲ್ಪ ಜೀರಾ ಪೌಡರ್ ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಚಿಕನ್ ಮಸಾಲ ಇದ್ದರೆ ಅದು ಏನು ಕೂಡ ನೀವು ಇಲ್ಲಿ ಹಾಕ್ಬೋದು. ಮಸಾಲ ಮ್ಯಾಜಿಕ್ ಎಲ್ಲ ಸಿಗುತ್ತೆ ನೋಡಿ, ಯಾವ್ದು ಕೂಡ ನೀವು ಇಲ್ಲಿ ಯೂಸ್ ಮಾಡ್ಬೋದು. ಓಕೆ, ನಾನಿಲ್ಲಿ ಚಿಲ್ಲಿ ಪೌಡರ್, ಸ್ವಲ್ಪ ಜೀರಾ ಪೌಡರ್ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ತೀನಿ. ಹಸಿ ಬಟಾಣಿ ಆದ್ದರಿಂದ ಬೇಗನೆ ಇದು ಫ್ರೈ ಆಗುತ್ತೆ. ಓಕೆ, ಇದಕ್ಕೇ ನಾನು ಸ್ವಲ್ಪ ಡಿಸಾನೋ ಓಟ್ಸ್ ಹಾಕ್ತೀನಿ. ಹಾಗೂ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಫ್ರೈ ಮಾಡ್ತೀನಿ, ಜಾಸ್ತಿ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡುವಾಗ ಫ್ರೈ ಮಾಡ್ತೀನಿ. ಇದರಿಂದ ತುಂಬ ಚೆನ್ನಾಗಾಗತ್ತೆ ಇದು. ಓಕೆ, ಸ್ವಲ್ಪ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ನಾನು ನೀರನ್ನು ಸೇರಿಸ್ತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ಬೇಗನೆ ಆಗುತ್ತೆ ಇದು, ತುಂಬ ಒತ್ತು ಆಗೋದಿಲ್ಲ. ಹಾಗೂ ಹೊಟ್ಟೆ ಕೂಡ ತಣ್ಣಗಿರುತ್ತೆ, ಅಂದರೆ ಟೈಟ್ ಆಗುತ್ತೆ. ಹಾಗೂ ಹೆಲ್ತಿಗೆ ಕೂಡ ಒಳ್ಳೆಯದು. ಡಯಟ್ ಎಲ್ಲ ಮಾಡುವವರಿಗೆ ತುಂಬ ಬೆಸ್ಟ್ ಇದು. ನೀವು ಇದನ್ನು ತಿಂದರೆ ನಿಜವಾಗ್ಲೂ ನಿಮ್ಮ ತೂಕ ಉಂಟು ನೋಡಿ ಬೇಗನೆ ಇಳಿಯುತ್ತೆ. ಓಕೆ, ನಾನು ಇದನ್ನು ಇವಾಗ ಹಾಕಿದ್ದೀನಿ. ಇದಕ್ಕೆ ನೋಡಿ ಒಂದು ಚೆನ್ನಾಗಿ ಕುದಿ ಬಂದ ತಕ್ಷಣ ಇದು ಆಗಿ ಹೋಗುತ್ತೆ. ಜಾಸ್ತಿ ನಾನು ಇದನ್ನು ಡ್ರೈ ಮಾಡಲಿಕ್ಕೆ ಹೋಗೋದಿಲ್ಲ ನೋಡಿ, ಯಾಕೆಂದರೆ ಸ್ವಲ್ಪ ತಣ್ಣಗಾದ ಮೇಲೆ ಇದು ತಾನಾಗಿ ಡ್ರೈ ಆಗುತ್ತೆ. ಓಕೆ, ಇನ್ನೊಂದು ಸೈಡಲ್ಲಿ ನಾನು ಮಿಲ್ಕ್ ಶೇಕ್ ಕೂಡ ಮಾಡ್ತಾಯಿದ್ದೀನಿ. ಆ್ಯಪಲ್, ಇದಕ್ಕೆ ಯಾವುದೇ ಸಕ್ಕರೆ ಎಲ್ಲ ನಾನು ಏನೂ ಹಾಕ್ತಾಯಿಲ್ಲ, ಬ್ಲೆಂಡ್ರಲ್ಲಿ ಹಾಕ್ತಾಯಿದ್ದೀನಿ. ಅಗರೋ ಬುಲೆಟ್ ಜಾರ್ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನು ಸುಮಾರು ಸಲ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆದರೂ ಕೆಲವರು ಕೇಳ್ತಾ ಇದ್ದರು ಯಾವುದದು ಯೂಸ್ ಮಾಡಿದ್ದು ನೀವು ಅಂತೇಳಿ. ಹಾಗಾಗಿ ನಾನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ. ಇದರೆಲ್ಲ ಲಿಂಕ್ ನಾನು ಇವತ್ತು ಏನಾದರೂ ಯೂಸ್ ಮಾಡಿದರೆ ಲಿಂಕ್ ನಿಮಗೆ ಬೇಕಿದೆ ಆದರೆ ಅದನ್ನು ನಾನು ಡಿಸ್ಕ್ರಿಪ್ಷನ್ನೇ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡಿದರೆ ಆಯಿತು ಅಷ್ಟೇ. ಇದು ನ್ಯೂಟ್ರಿ ಬ್ಲೆಂಡರ್ ಉಂಟು ನೋಡಿ, ತುಂಬ ಚೆನ್ನಾಗಿದೆ. ಇದಕ್ಕಿಂತ ಮೊದಲು ಕೂಡ ಹೇಳಿದ್ದೀನಿ ನಾನು. ಯಾಕೆ ಗೊತ್ತುಂಟ, ಇದು ನೀವು ಕೈ ಹಿಡಿಬೇಕಂತ ಇಲ್ಲ. ಇದರಲ್ಲಿ ನೀವು ಮಸಾಲ ಗ್ರೈಂಡ್ ಮಾಡಲಿಕ್ಕೆ ಎಲ್ಲದಕ್ಕೂ 2 ಜಾರ್ ಸಿಗುತ್ತೆ ನಿಮಗೆ. ಹಾಗೂ ಮಿಲ್ಕ್ ಶೇಕ್ ಮಾಡಲಿಕ್ಕೆ ಅದಕ್ಕೆಲ್ಲ ತುಂಬ ಒಳ್ಳೆಯದಿರುತ್ತೆ ಇದು. ಓಕೆ, ಆಯಿತು, ರೆಡಿ. ಇನ್ನು ಇದನ್ನು ನನ್ನ ಹಸ್ಬೆಂಡಿಗೆ ಕೊಡೋಣ. ನೋಡಿ ಎಷ್ಟು ಚೆನ್ನಾಗಿದೆ. ನಾನು ಹೇಳಿದೆ ನೋಡಿ ಆವಾಗ ಸ್ವಲ್ಪ ನೀರಿತ್ತು, ಇವಾಗ ನೋಡಿ ಸ್ವಲ್ಪ ಡ್ರೈ ಆಗಿದೆ. ಈ ರೀತಿ ಆಗುತ್ತೆ. ಹಾಗಾಗಿ ಬೇಗನೆ ಡ್ರೈ ಮಾಡಿಟ್ರೆ ಇನ್ನೂ ಕೂಡ ಡ್ರೈ ಆಗುತ್ತೆ. ಆಮೇಲೆ ನೋಡಿ ಇದು ಇವಾಗ ಇದು ಪರ್ಫೆಕ್ಟ್ ಇದೆ. ಓಕೆ, ಎಲ್ಲಿದ್ದಾರೆ ಇವರು? तो कौन से केले मसाले निदला ए तुझे शॅडो औषध टी शर्ट घाल, जायचं बैलां जॅकेट घाल. टी शर्ट नसताना इल्ले अर्धे सोडी जॅकेट घाल. हा, इल्ले मम्मी अरे उंगे एक टी शर्ट घाल. ಓಯ್, ಎಂತ ಮಾಡ್ತಾ ಇದ್ದೀರಾ? ಸಬ್ ಸಹಿ ಹೇ ಬ್ರೋ. ಜೆನ್ನು ನೋಡಿ, ಹಾಂ ಗಟ್ಟಿ ನಿದ್ದೆ ಅವನಿಗೆ. ಜೆನ್ನು ಭಾರಿ ಜೋರಾಗಿದೆಯಲ್ಲ ಇವಾಗ. ಎಂತ ಇಲ್ಲ, ಮನೆ ಒಳಗೇನೆ ಇಡೀ ದಿನ. ಓಕೆ, ಇವರು ಭಾರಿ ಬ್ಯುಸಿ ಆಗಿದ್ದಾರೆ. ಮಾಡೋದೆಂತ ಇಲ್ಲ, ಸುಮ್ಮನೆ ಕೂಡ ಕ್ರಿಕೆಟ್ ಇದ್ದೆ ಪಾಯಿಂಟ್ಸ್ ಎಲ್ಲ ನೋಡ್ತಾ ಇರೋದು. ಇವಾಗೆಂತ ವಾಟ್ಸಪ್ ಅಲ್ಲಿ ಇದ್ದಾರೆ ಅಷ್ಟೇ, ಅದರದ್ದೇ ನೋಡ್ತಾ ಇರ್ತಾರೆ. ಮತ್ತೆ ಬೇರೆ ಏನಿಲ್ಲ, ನ್ಯೂಸ್ ಅದು ಇದು ಅದೇ ಇಡೀ ದಿನ ಮೊಬೈಲ್ ಒಳಗೆ ಇರೋದು. ಬಂಡಲ್ ಅಲ್ಲ,
ಓಕೆ, ಏನಂದರೆ ಇವತ್ತು ಶುಕ್ರವಾರ. ಇವಾಗ ಸಂಜೆ ಆಗಿದೆ. ಹೌದಾ? ರಾತ್ರಿ ಆಯ್ತು, ಈಗ ಸಂಜೆಯಲ್ಲಿ. ಬಬ್ಬು ಹೋಗೋದ್ರಾವ್. ಓಕೆ, ಇವಾಗ ಸಂಜೆ ಆಗಿದೆ. ಮಾಡ್ತದ 6 ಗಂಟೆ ನಂತರ ಅದು ಸಂಜೆನೆ. ಅದು ರಾತ್ರಿ ಆಗುತ್ತೆ, 7:15 ಆಯ್ತು. ಹೌದು, 8 ಗಂಟೆ 9 ಗಂಟೆ ನಂತರ ರಾತ್ರಿ ಅದು. ಓಹೋ, ಮತ್ತೆ ಮಧ್ಯರಾತ್ರಿ ಯಾವಾಗ? ಮಧ್ಯಾಹ್ನ 12 ಹೊರಗಡೆ ಊಟಕ್ಕೆ ಕರ್ಕೊಂಡು ಹೋಗ್ತಾರಂತೆ ನಮಗೆ. ಅವಾಗ ಹೇಳಿಲ್ಲ ನೀವು? ನಾನು ಹೇಳಿದ ನೀನ್ ಹೇಳಿದ್ದ ಹೋಗು ಅಂತ? ನಾನು ಹೇಳಿದ್ದು ಕರ್ಕೊಂಡು ಹೋಗೋದು ನೀವಲ್ಲ, ಹಾಗೆ ಹೇಳುದು ನಾನು. ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ. ಹಾ, ಹೊರಗಡೆ ಕರ್ಕೊಂಡು ಹೋಗ್ತಾರಂತೆ ಇವರು. ಹಾಗೆ ಸುಮ್ಮನೆ ಅಂದರೆ ಅದೇ ನಾನು ಬಿಗ್ ಬಾಸ್ ಸುಮ್ಮನೆ ಅಂದರೆ ಏನಂದರೆ ನಾನು ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆಗಿದ್ದೀನಲ್ವಾ, ಹಾಗಾಗಿ ಅದರ ಲೆಕ್ಕದಲ್ಲಿ ನನ್ನ ಹಸ್ಬೆಂಡ್ ಪಾರ್ಟಿ ಕೊಡ್ತಾರಂತ ಹೇಳಿ. ಹಾಗೆ ನನ್ನ ಹಸ್ಬೆಂಡ್ ಹೇಳಿದರು, ನೀನು ಬಿಗ್ ಬಾಸಲ್ಲಿ ಸೆಲೆಕ್ಟ್ ಆಗಿದ್ದು, ನಮಗೆ ಗೊತ್ತಿಲ್ಲ ನಾವು ಸೆಲೆಕ್ಟ್ ಆಗಿದ್ದು, ಅವರಿಗೆ ಕೂಡ ನಮಗೆ ಗೊತ್ತಿಲ್ಲ ನಾವು ಸೆಲೆಕ್ಟ್ ಆಗಿದ್ದೀವಿ ಅಂತ ಹೇಳಿ, ಆದರೆ ಎಲ್ಲರಿಗೂ ಗೊತ್ತುಂಟು ಜನರಿಗೆ. ಹಾಗಾಗಿ ಅವರ ಲೆಕ್ಕದಲ್ಲಿ ನಾವು ಪಾರ್ಟಿಗೆ ಹೋಗ್ತಾ ಇದ್ದೀವಿ ಅಲ್ಲ. ಮತ್ತೆ ಎಷ್ಟು ಕಮೆಂಟ್, ನನಗೆ ಎಷ್ಟು ಮೆಸೇಜಸ್, ನೀವು ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಆಗಿದ್ದೀರಿ, ಕಂಗ್ರಾಚುಲೇಷನ್ ಅಂತ ಹೇಳಿ. ನನಗೆ ಎಲ್ಲಿಂದ ನನಗೆ ಗೊತ್ತಿಲ್ಲ, ನನಗೆ ಯಾರಿಂದ ಕಾಲ್ ಬರಲಿಲ್ಲ, ಯಾವುದೇ ಮೇಲ್ ಬರಲಿಲ್ಲ, ಏನ್ ಬರಲಿಲ್ಲ. ಆದ್ರೆ ಜನರ ಲೆಕ್ಕದಲ್ಲಿ ನಾನು ಸೆಲೆಕ್ಟ್ ಆಗಿದ್ದೀನಿ. ನೀವು ಅಷ್ಟಕ್ಕೆ ನನ್ನನ್ನು ಇಟ್ಟಿದ್ದೀರಲ್ಲ ಒಂದು ಬಿಗ್ ಬಾಸ್ ಅಲ್ಲಿ ನಾನು ಸೆಲೆಕ್ಟ್ ಆಗ್ಬೋದು ಅಂತ ಹೇಳಿ, ಅದೊಂದು ಖುಷಿ ಆಯ್ತು ನನಗೆ. ಅದಕ್ಕೆ ನನ್ನ ಹಸ್ಬೆಂಡ್ ಹೇಳಿದ್ರು, ನೋಡು ನಿನಗೆ ಗೊತ್ತಿಲ್ಲಲ್ಲ ನೀನು ಎಷ್ಟು ದೊಡ್ಡ ಬೆಳೆದಿದ್ಯಾ ಅಂತ ಹೇಳಿ, ನೋಡು ಜನರಿಗೆ ಗೊತ್ತುಂಟು ನೀನು ಬಿಗ್ ಬಾಸ್ಗೆ ಹೋಗ್ತೀಯಂತೆ ಅಂತ ಹೇಳಿ. ಆ ಲೆಕ್ಕದಲ್ಲಿ ನನಗೆ ಪಾರ್ಟಿ ಕೊಡ್ತಾರಂತೆ ಅವರು. ಅದೇ ಹೇಳ್ತಾ ಇದ್ರು ಅವಾಗ, ಆ ಲೆಕ್ಕದಲ್ಲಿ ನಿನಗೆ ಪಾರ್ಟಿ ಕೊಡ್ತೀನಿ ಅಂದ್ರೆ ನಾನು ಹೇಳಿದೆ, ನಾನು ಬಿಗ್ ಬಾಸ್ ಅಲ್ಲಿ ಸೆಲೆಕ್ಟ್ ಆಗುವಷ್ಟು ದೊಡ್ಡವಳಾಗ್ಲಿಲ್ಲ ಅಂತ ಹೇಳಿ. ಆದ್ರೆ ಜನರು ಹೇಳ್ತಾರಲ್ವಾ, ಹಾಗೆ ಆ ಲೆಕ್ಕದಲ್ಲಿ ಅವರ ಪಾರ್ಟಿ ಅಂತ ನನಗೆ ಇವತ್ತು. ಹಾಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾನು ಕೂಡ ಹೇಳಿದೆ ಹೋಗುವ ಅಂತ ಹೇಳಿ, ಅವರು ಕೂಡ ಹೇಳಿದ್ರು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಆಯ್ತಂತ ಹೇಳಿದೆ. ಹಾಗೆ ನಾನು ಬಿಗ್ ಬಾಸ್ ಅಲ್ಲಿ ಯಾವುದರಲ್ಲಿ ಕೂಡ ಸೆಲೆಕ್ಟ್ ಆಗಲಿಲ್ಲ ಇನ್ನೂ ಕೂಡ. ಸುಮಾರು ಜನನಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ, ಯಾಕೆಂದ್ರೆ ಒಂದು ಚಾನಲ್ ಅಲ್ಲಿ ಆ ರೀತಿ ಬಂದಿದೆ. ಖುಷಿ ಆಯ್ತು ಒಮ್ಮೆ ನನಗೆ ನೋಡಿ. ಸುದೀಪ್ ಸೈಡಿಗೆ ನನ್ನ ಫೋಟೋ ನೋಡಿ ನನಗೆ ಖುಷಿ ಆಗಿತ್ತು, ಮತ್ತೆ ಏನಲ್ಲ. ಸೆಲೆಕ್ಟ್ ಬಿಡ್ತೀನ ಆಮೇಲೆ ನನಗೆ ಸೆಲೆಕ್ಟ್ ಆದ್ರೂ ನಾನು ಹೋಗುವ ಚಾನ್ಸ್ ತುಂಬಾ ಕಮ್ಮಿ. ಆದ್ರೂ ನಾನು ಹೇಳುದು, ಸುದೀಪ್ ಸೈಡಿಗೆ ನನ್ನ ಫೋಟೋ ನೋಡಿ ನನಗೆ ತುಂಬಾ ಖುಷಿ ಆಯ್ತು ಅಲ್ಲ. ಹಾಗೆ ನಾನು ಸೆಲೆಕ್ಟ್ ಆಗಲಿಲ್ಲ. ಸುಮಾರು ಜನರಿಗೆ ಮೆಸೇಜ್ ಮಾಡ್ತಾ ಇದ್ದಾರೆ, ಹಾಗೆ ನಾನು ಕ್ಲಿಯರ್ ಮಾಡಬೇಕು ಅದನ್ನು ಅಂತ ಹೇಳಿ ಇದನ್ನು ಹೇಳ್ತಾ ಇದ್ದೀನಿ ಮುಂದೆ. ನಾನು ಬಿಗ್ ಬಾಸ್ಗೆ ಯಾವುದಕ್ಕೆ ಕೂಡ ಇನ್ನೂ ಕೂಡ ಸೆಲೆಕ್ಟ್ ಆಗಲಿಲ್ಲ. ಮುಂದೆನೂ ಆಗ್ತೀನಾ ಇಲ್ವಾ ಗೊತ್ತಿಲ್ಲ, ಯಾಕೆಂದರೆ ತುಂಬ ದೊಡ್ಡ ನಮಗಿಂತ ತುಂಬ ದೊಡ್ಡದಾಗಿ ಬೆಳೆದವರು ಅವರು ಇವರು ಸುಮಾರು ಜನ ಇದ್ದಾರೆ. ಅವರ ಮುಂದೆ ನಾವು ಏನು ಕೂಡ ಅಲ್ಲ. ಹಾಗೆ ನಾನು ಎನಿಸ್ತೀನಿ, ನಾನು ಇನ್ನೂ ಕೂಡ ಕೆಳಗೆ ಇದ್ದೀನಂತ ಹೇಳಿ. ಹಾಗೆ ನನಗೆ ಇನ್ನೂ ಕೂಡ ಅಚೀವ್ಮೆಂಟ್ ತುಂಬ ಮಾಡಲಿಕ್ಕೆ ಉಂಟು. ಹಾಗೆ ಇದು ಉಂಟು ನೋಡಿ, ಏನು ಲೆಕ್ಕಕ್ಕಿಲ್ಲ ಹಾಗೆ. ಆದರೆ ನಿಮ್ದೆಲ್ಲರದ್ದು ಪ್ರೀತಿ ಉಂಟು ನೋಡಿ, ಅದಕ್ಕೆಲ್ಲಕ್ಕಿಂತ ಜಾಸ್ತಿ. ಹಾಗೆ ನೀವು ಅಷ್ಟಾದ್ರೂ ನನಗೆ ಅರ್ಹತೆ ಉಂಟು ಅಂತ ಎನಿಸಿದ್ರಲ್ಲ, ಅದು ಖುಷಿ ಆಯ್ತು. ಹಾಗೆ ಬಾ, ಎಂತ ಸೆಕೆ ಆಗ್ತಾ ಉಂಟು ನನಗೆ. ಬಾ, ಅದೇ ಈಗ ಸೊಳ್ಳೆ ಬರ್ತದಂತೇಳಿ ಡೋರ್ ಎಲ್ಲ ಸಂಜೆ ಹೊತ್ತಿಗೆ ಬಂದ್ ಮಾಡ್ತೀವಿ ನಾವು. ಹಾಗೆ ಫುಲ್ಲು ಸೆಕೆ ಪುಂಡು ಸೆಕೆ ಪುಂಡು. ಮಕ್ಕಳೆಲ್ಲ ಒಬ್ಬೊಬ್ಬರಾಗಿ ಸ್ನಾನಕ್ಕೆ ಹೋಗ್ತಾ ಇದ್ದಾರೆ, ಹಾಜರಿ ಕೊಡ್ತಾ ಇದ್ದಾರೆ ಬಾತ್ರೂಮಿಗೆ ಒಬ್ಬೊಬ್ಬರಾಗಿ. ನೆಕ್ಸ್ಟ್ ಬಾರಿ ಇವರದ್ದು ಹಾಜರಿ ಕರೀತಾರಲ್ಲಿ, ಆಮೇಲೆ ಅವರು ಕೂಡ ಹೋಗ್ತಾರೆ. ಲಾಸ್ಟಿಗೆ ನಾನು ಹೋಗೋದು. ನಾನು ಹೋಗಿ ಮತ್ತೆ ಸ್ವಲ್ಪ ಟೈಮ್ ತಗೊಂಡು ಡ್ರೆಸ್ ಎಲ್ಲ ಮಾಡಿ ಆಮೇಲೆ ನಾವು ಹೋಗೋದು ಎಲ್ಲಿಗೆ ಅಲ್ಲಿಗೆ ಒನಿಕ್ಸ್ ಅಲ್ಲ, ಹಾಂ ಒನಿಕ್ಸ್ ಕರ್ಕೊಂಡು ಹೋಗ್ತಾರೆ. ಇದು ನಾನು ಸೆಕೆಂಡ್ ಸಲ ಹೋಗೋದು. ಫಸ್ಟ್ ಸಲ ಹೋಗಿದ್ದೆ ನನ್ನ ಬರ್ಡೇಗೆ ಅಲ್ಲ. ಹಾಗೆ ಅವಾಗ ಸತೀಶ್ ಎಲ್ಲ ಇದ್ರು, ನನ್ನ ಬರ್ಡೇಗೆ ಹೋಗಿದ್ದೆ. ಸತೀಶ್ ಅವರನ್ನು ಕೇಳ್ತಾ ಇದ್ವಿ. ಹಾಂ, ನನ್ನ ಬರ್ಡೇ ದಿನಾನೇ ಹೋಗಿದ್ವಿ. ರೆಡ್ ಡ್ರೆಸ್ ಕೊಟ್ಟಿದ್ರಲ್ಲ ನೀವು. ಆ ವರ್ಷ ಲಾಸ್ಟ್ ಇಯರ್ ಕೂಡ ಲಾಸ್ಟ್ ಇಯರ್ ನಾವು ಇಲ್ಲೇ ಮಾಡಿದ್ದಲ್ಲ.
ಲಾಸ್ಟ್ ಮೊನ್ನೆ ಹಾಂ, ಮತ್ತೆ ಮೊನ್ನೆ ಯಾವುದಕ್ಕೆ ನಾವು ಹೋಗಿದ್ದಾಗ ಬಂದಿತ್ತಲ್ಲ, ಅದು ಯಾವುದಕ್ಕೆ ಹೋಗಿದ್ವಿ ನಾವು, ಅದರಲ್ಲಿ ಕ್ಲೋಸ್ ಇತ್ತು ಲಾಕ್ಡೌನ್ ಆಗಿ, ಹಾಗೆ ನಾವು ವಾಪಸ್ ಬಂದ್ವಿ ಅಂತ ನನಗೆ ನೆನಪಿಲ್ಲ. ಯಾವುದಕ್ಕೂ ಹೋಗಿದ್ವಿ, ಆಮೇಲೆ ವಿಲೇಜ್ಗೆ ಹೋದ್ವಿ. ಹೌದು ಎಲ್ಲ ಓಪನ್ ಹಾ, ವಿಲೇಜ್ಗೆ ನೀವು ಇದು ಇದಕ್ಕೆ ಯಾವುದಕ್ಕೆ ನೀವು ಸರ್ಪ್ರೈಸ್ ಪಾರ್ಟಿ ಕೊಟ್ಟಿದ್ರಲ್ಲ ಅವತ್ತು, ಗೊತ್ತಿಲ್ಲದ ಹಾಗೆ ನನಗೆ ಯಾವತ್ತು. ಆಮೇಲೆ ವಿಲೇಜ್ಗೆ ಕರ್ಕೊಂಡು ಹೋದ್ರಲ್ಲ, ಅಲ್ಲಿ ಹೋಗಿ ನೀವೇ ಫ್ಲಾಪ್ ಆದ್ರು, ಇವರೇ ಸರ್ಪ್ರೈಸ್ ಪಾರ್ಟಿ ಅಂತ ಹೇಳಿ ಓನೆಕ್ಸ್ಗೆ ಕರ್ಕೊಂಡು, ಓನೆಕ್ಸ್ ನೋಡುವಾಗ ಕ್ಲೋಸ್. ಎಲ್ಲರೂ ರೆಸ್ಟೋರೆಂಟ್ ಓಪನ್, ಅದರಿಂದ ಬಂದಿತ್ತು ನಾನು ನೋಡಿ. ಅದು ಕೂಡ ಅವರು ಇದ್ರಲ್ಲಿ ನೋಡಿದ್ದಾರೆ, ಇದ್ರಲ್ಲಿ ಓಪನ್ ಅಂತ open ಅಂತಿತ್ತು. ಇವರು ಸರ್ಪ್ರೈಸ್ ಸರ್ಪ್ರೈಸ್ ನಂಗೆ surprise. ಅಲ್ಲಿ ಹೋಗಿ ಇವರಿಗೆ ಸರ್ಪ್ರೈಸ್ ಓನೆಕ್ಸ್ ಕ್ಲೋಸ್ ಅಲ್ಲಿ. ಮತ್ತೆ ವಿಲೇಜ್ಗೆ ಕರ್ಕೊಂಡು ಹೋದ್ರಲ್ಲ, ಹಾ, ಮತ್ತೆ ಎಷ್ಟು ಹುಡುಗಿದ ಮೊದಲು ಬೇರೆ ಎಲ್ಲ. ಹಾ, 2-3 ಕಡೆ ಹೋದ್ವಿ. ಮತ್ತೆ ಇವರು ವಿಲೇಜಿಗೆ ಕರ್ಕೊಂಡು ಹೋದ್ರು. ಮತ್ತೆ ಅಲ್ಲಿ ಚೆನ್ನಾಗಾಯ್ತು ನಮಗೆಲ್ಲ, ವಿಲೇಜ್ ಅಲ್ಲಿ ಕೂಡ ಹಾಗೆ ವಿಲೇಜ್ ರೆಸ್ಟೋರೆಂಟ್ ಅದೊಂದು ಚೆನ್ನಾಗಿತ್ತು. ನೀವು ನೋಡಿರ್ಬೋದು ನನ್ನ ವಿಡಿಯೋ, ಸರ್ಪ್ರೈಸ್ ಪಾರ್ಟಿ ಅಂತ ಹಾಕಿದ್ದೆ ನಾನು. ಆನಿಕ್ಸ್ ಅಲ್ಲಿ ಸ್ವಲ್ಪ ಪ್ರೈವೇಸಿ ಟೈಪ್ ಇರುತ್ತೆ, ಒಳ್ಳೆದಾಗುತ್ತೆ. ಆನಿಕ್ಸ್ ಅಲ್ಲಿ ಸ್ವಲ್ಪ ಬೇರೆ ಟೈಪ್, ಒಂಥರ ಡಿಮ್ ಲೈಟ್ ಆಗಿ ಬೇರೆ ಟೈಪ್, ಅದೊಂದು ಕೂಲ್ ಪ್ಲೇಸ್ ಆಗಿ ಅದು ಚೆನ್ನಾಗಾಗುತ್ತೆ. ನಾನು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೂ ಅಲ್ಲಿ ತುಂಬ ವೆರೈಟಿಯಲ್ಲಿ ನಿಮಗೆ ಫುಡ್ ಸಿಗುತ್ತೆ. ನೀವು ಬೇರೆ ಕಡೆ ತಿನ್ನೋದೆಲ್ಲ ಉಂಟು ನೋಡಿ, ಅಲ್ಲಿ ಸ್ವಲ್ಪ ವೆರೈಟಿಯಲ್ಲಿ ಸಿಗುತ್ತೆ, ಅದು ನಿಮಗೆ ಖುಷಿ ಆಗುತ್ತೆ. ಎಲ್ಲ ಕಡೆ ಸೇಮ್ ನಾವು ಸುಕ್ಕ ಪುಳಿ ಮುಂಚಿ ಅದೇ ತಿಂತೀವಲ್ವ, ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಸ್ವಲ್ಪ, ಆದರೆ ಫುಡ್ಡಲ್ಲಿ ನಿಮಗೆ ಕ್ವಾಂಟಿಟಿ ಕೂಡ ಇರುತ್ತೆ, ಹಾಗೂ ವೆರೈಟಿ ಟೇಸ್ಟ್ ಅದರಲ್ಲೆಲ್ಲ ಹಾಂ ಚೇಂಜ್ ಇರುತ್ತೆ. ಹಾಗೆ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ. ಓಕೆ, ನಾನೇನು ಸ್ವಲ್ಪ ಕೆಲಸ ಉಂಟು ನನಗೆ, ಅದನ್ನೆಲ್ಲ ಮುಗಿಸಿ ಆಮೇಲೆ ಹೊರಡುವಾಗ ನಿಮ್ಮ ಜೊತೆ ಮಾತಾಡ್ತೀನಿ. ಹೊರಡುವಾಗ ಇಲ್ದಿದ್ರೆ ಅಲ್ಲಿ ನೋಡೋಣ ಯಾವ ರೀತಿ ಆಗುತ್ತೆ ಹಾಗೆ. ಓಕೆ, ಇವಾಗ ನಾನು ಹೊರಟಿದ್ದೀನಿ. ಇನ್ನು ಸ್ವಲ್ಪ ಕಿವಿದೆಲ್ಲ ಚೇಂಜ್ ಮಾಡ್ಲಿಕ್ಕೆ ಉಂಟಷ್ಟೇ. ಡ್ರೆಸ್ ಎಲ್ಲ ಹಾಕಿ ಆಯಿತು, ಎಲ್ಲರೂ ಹೊರಡ್ತಾ ಇದ್ದಾರೆ. ತುಂಬ ಲೇಟ್ ಆಯಿತು. ಹಾಗೆ ನಾನು ಆದರೆ ನಿಮಗೆ ದಾರಿ ಮಧ್ಯೆ ಮಾತಾಡಲಿಕ್ಕೆ ಸಿಗ್ತೀನಿ, ಯಾಕಂದರೆ ತುಂಬ ಲೇಟ್ ಆಯಿತು ಎಲ್ಲರೂ ಹೊರಡುವಾಗ. ಇಲ್ಲದ್ರೆ ನಮಗೆ ಅಲ್ಲಿ ಟೈಮ್ ಸಿಗ್ಲಿಕ್ಕಿಲ್ಲ. ಹಾಗಾಗಿ ಏನೆಲ್ಲ ನಾವು ತಗೊಳ್ತೀವಿ ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ನಿಮಗೆ ಹೇಳ್ತೀನಿ. ರಾತ್ರಿ ಟೈಮಲ್ಲಿ ನೈಟ್ ಡ್ರೈವ್ ಅಂತ ಹೇಳ್ತಾರೆ, ಲಾಂಗ್ ಡ್ರೈವ್ ಹೋಗು, ತುಂಬ ಖುಷಿಯಾಗುತ್ತೆ. ಎಲ್ಲ ಕಡೆ ಲೈಟಿಂಗ್, ತಂಪು ಗಾಳಿ ಇರುತ್ತೆ, ಹೊರಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ಅಲ್ವಾ. ಎಲ್ಲ ಪಕ್ಕದಲ್ಲಿರುವ ಅಂಗಡಿಗಳೆಲ್ಲ ಫುಲ್ಲು ಪಳಪಳ ಉಳಿತಾ ಇರುತ್ತೆ. ಓಕೆ, ಇವಾಗ ನಾವಿಲ್ಲಿ PVS ಸರ್ಕಲ್ ಹತ್ರ ಬಂದಿದ್ವಿ. ಇಲ್ಲಿಂದ ಹೋಗಲಿಕ್ಕೆ ನಮಗೆ ಇವಾಗ ಎಲ್ಲ ಕಡೆ ಲೈಟ್ ಕಾಣ್ತಾ ಉಂಟು. ನಾವು ವಾಪಸ್ ಬರುವಾಗ ಖಂಡಿತ ಎಲ್ಲ ಅಂಗಡಿ ಎಲ್ಲ ಬಂದಾಗ್ಬೋದು. ಓಕೆ, ಹತ್ತಿರ ಬಂತು ಒನಿಕ್ಸ್. ಇದಕ್ಕಿಂತ ಮೊದಲು ಕೂಡ ನಾನು ತೋರಿಸಿದ್ದೀನಿ ನೋಡಿ, ಒನಿಕ್ಸ್ ಇಲ್ಲೇ ಅವರದ್ದು ಪಾರ್ಕಿಂಗ್ ಏರಿಯಾ ಇಲ್ಲಿದೆ. ಫಸ್ಟಿಗೆ ಕಾರನ್ನು ಪಾರ್ಕ್ ಮಾಡೋಣ. ಓಕೆ, ಇವಾಗ ನಾವು ಒಳಗೆ ಹೋಗ್ತಾ ಇದ್ದೀವಿ. ನೋಡಿ, ಇದು ಒನಿಕ್ಸ್ ಅಂತ ಹೇಳಿ ಕೊಡಿಯಾಳ್ ಬೈಲ್ ಹತ್ರ ಇದೆ. ಇದು 4th ಫ್ಲೋರ್, 3rd ಫ್ಲೋರಲ್ಲಿ ಏನೋ ಉಂಟು. ಓಕೆ, ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಹೌದು, 4th ಫ್ಲೋರಲ್ಲಿ ಉಂಟು ನೋಡಿ, ಒನಿಕ್ಸ್ ಅಂತ ಬರೆದಿದೆ. ಹಾಗೂ 4th ಫ್ಲೋರಲ್ಲಿ ಇದು ಉಂಟು. ಇಲ್ಲಿ ಲಿಫ್ಟ್ ಉಂಟು, ಹಾಗಾಗಿ ಲಿಫ್ಟಲ್ಲಿ ಹೋಗೋಣ. ಓಕೆ, ನೋಡಿ ಬಂತು ಒನಿಕ್ಸ್. ಇದು ಹೊರಗಡೆ ಇಲ್ಲಿ ನೋಡ್ಬೋದು ನೀವು. ಈ ರೀತಿ ಹೊರಗಡೆ ಕೂಡ ಕೂತ್ಕೊಳ್ಳಿಕ್ಕಿದೆ. ಇವಾಗ ನಾವು ಒಳಗಡೆ ಹೋಗ್ತೀವಿ. ನೋಡಿ, ತುಂಬ ಚೆನ್ನಾಗಿದೆ ಪ್ಲೇಸ್ ಇದು. ನಿಜವಾಗ್ಲೂ ಯಾರು ಬಂದರೂ ಕೂಡ ಅವರಿಗೆ ಇಷ್ಟ ಆಗುತ್ತೆ ಈ ಪ್ಲೇಸ್. ತುಂಬ ಗಲಾಟೆ ಇರೋದಿಲ್ಲ, ತುಂಬ ಕಾಮ್ ಇರುತ್ತೆ. ಹಾಗೂ ಫುಲ್ AC ಆದ್ದರಿಂದ ಕೂಲಾಗಿ ತುಂಬ ಚೆನ್ನಾಗಾಗುತ್ತೆ. ಇಲ್ಲಿ ಜನ ಇದ್ದಂಗೆ ಇರೋದಿಲ್ಲ, ಅಂದರೆ ಗಲಾಟೆ ಇರೋದಿಲ್ಲ. ಇಲ್ಲಿ VIP ಲಾಂಜ್ ಅದು ಇದೆಲ್ಲ ಇದೆ.
ಈ ರೀತಿ ಕುತ್ಕೊಳ್ಳಿಕ್ಕೆ ದೊಡ್ಡ ಸೋಫಾ ರೀತಿ ನೋಡ್ಬೋದು ನೀವು ಹಿಂದ್ಗಡೆ. ಹಾಗೆ ಇವಾಗ ಮೆನುವಲ್ಲಿ ಸುಮಾರು ವೆರೈಟಿ ಐಟಮ್ಸ್ ಎಲ್ಲ ಇದೆ ನಿಮಗೆ. ಓಕೆ, ಇದು ಬಿಯರ್ ಟವರ್ ಅಂತ ಹೇಳ್ತಾರೆ. ನಮ್ಮ ಜೊತೆ ನನ್ನ ಹಸ್ಬೆಂಡ್ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ಅವರದ್ದು ನಾನು ವಿಡಿಯೋ ತೆಗಿಲಿಲ್ಲ, ಅಷ್ಟು ಕಂಫರ್ಟೇಬಲ್ ಇಲ್ಲ ಅವರು. ನೆಕ್ಸ್ಟ್ ಯಾವಾಗಲಾದರೂ ಖಂಡಿತವಾಗ್ಲೂ ತೆಗಿತೀನಿ. ಹಾಗೆ ಬಿಯರ್ ಟವರೇ ತೊಗೊಂಡು ಬಂದಿದ್ದಾರೆ. ಇದು ಕಾಕ್ಟೈಲ್ ನಾನು ಸುಮಾರು ಸಲ ನಿಮಗೆ ಅವತ್ತು ನಾನು ರೆಸಾರ್ಟಿಗೆ ಹೋಗಿದ್ದೆ, ಅಲ್ಲಿ ಕೂಡ ನಿಮ್ಮ ಜೊತೆ ಹೇಳಿದ್ದೀನಿ ನಾನು. ಓಕೆ, ಫಸ್ಟಿಗೆ ಒಂದು ಬಂತು. ಇದು ನಿಜವಾಗ್ಲೂ ನನಗೆ ಇದರ ಹೆಸರು ಹೇಳಿದ್ರು ಅವರು, ಆದರೆ ನನಗೆ ಇದು ಏನಂತ ಹೇಳಿ ಇನ್ನೂ ಕೂಡ ತಲೆಗೆ ಹೋಗ್ತಾ ಇಲ್ಲ. ಎಂತ ಹೇಳಿದ್ರು ಅವರು ಅಂತ ಹೇಳಿ ಒಂದು ಎಂಥದೋ ಒಳ್ಳೆ ಹೆಸರು ಹೇಳಿದರು. ತುಂಬ ಚೆನ್ನಾಗಿತ್ತು. ಸ್ವಲ್ಪ ಚಿಕನ್ ಚಿಲ್ಲಿ ಎಲ್ಲ ಇದೆ ನೋಡಿ, ಅದೇ ರೀತಿ ಇತ್ತು. ಸ್ವಲ್ಪ ಸ್ಪೈಸಿ ಹಾಗೂ ಇದಕ್ಕೆ ಸಾಸ್ ಸ್ವಲ್ಪ ಜಾಸ್ತಿ ಇತ್ತು. ಚೆನ್ನಾಗಿತ್ತು ಮಾತ್ರ ಇದು. ಆದರೆ ಇದರ ಹೆಸರು ನಾನು ಸುಮಾರು ಸಲ ನೆನಪು ಮಾಡಲಿಕ್ಕೆ ಟ್ರೈ ಮಾಡಿದೆ, ಬರ್ತಾ ಇಲ್ಲ. ಇದು ಬಟ್ಟಿಕ ಮುರ್ಗ್ ಅಂತ ಹೇಳಿ ಈ ರೀತಿ ಬಿಸಿಯಾಗಿ ಸಿಸ್ಲರ್ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಬಿಸಿಯಾಗಿ ಕೊಡ್ತಾರೆ ನೋಡಿ. ಹೀಗೆ ಇರುತ್ತೆ ನೋಡಲಿಕ್ಕೆ, ತುಂಬ ಚೆನ್ನಾಗಿರುತ್ತೆ. ಇದು ಕೂಡ ಒಂಥರ ಡಿಫ್ರೆಂಟ್ ಅಲ್ವಾ, ನೀವು ನೋಡಿರ್ಬೋದು. ಇದು ಇನ್ನೊಂದು ಸ್ಟಾರ್ಟರ್. ಇವಾಗ ಚಿಕನ್ ಐಟಮ್ಮೇ ಸ್ಟಾರ್ಟರ್, ಅದರೊಂದಿಗೆ ಸಾಸ್ ನೋಡಿ ಡಿಪ್ ಮಾಡಲಿಕ್ಕೆ ಕೊಟ್ಟಿದ್ದಾರೆ. ಅವರೇ ಸಾಸ್, ಇಲ್ಲಿ ಹೋಮ್ ಮೇಡ್ ಸಾಸ್ ಅಂತ ಹೇಳ್ತಾರೆ ಅವರು, ಕೊಡ್ತಾರೆ. ಇದು ನನಗೆ ಅಷ್ಟು ಇಷ್ಟ ಆಗಲಿಲ್ಲ, ಸ್ವಲ್ಪ ಚಪ್ಪೆ ಇತ್ತು. ಹಾಗಾಗಿ ಇದು ನನ್ನ ಫೇವ್ರೇಟ್. ಇಲ್ಲಿ ಬಂದರೆ ಇದು ನಾನು ತಿಂತೀನಿ. ಮಶ್ರೂಮ್ ಬೈಟ್, ಇದು ಚೀಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಬಿಸಿ ಇರುವಾಗ ಬಾಯಿಯೊಳಗೆ ಹಾಕಿದರೆ ಆ ಚೀಸ್ ಮೆಲ್ಟ್ ಆಗುತ್ತೆ. ಹಾಗೂ ಆ ಮಶ್ರೂಮ್ ಉಂಟು ನೋಡಿ, ಸಾಫ್ಟಿಯಾಗಿ ಜ್ಯೂಸಿಯಾಗಿ ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ. ಓಕೆ, ನಾನು ಕಾಕ್ಟೈಲ್ ಎಂಜಾಯ್ ಮಾಡ್ತಾ ಇದ್ದೀನಿ. ನನ್ನದು ಜಿಂಜರ್ ಫ್ಲೇವರ್ ಇದ್ದು ಕಾಕ್ಟೈಲ್ ಚೆನ್ನಾಗಿತ್ತು. ಮಕ್ಕಳಿಗೆ ಮಾಕ್ಟೈಲ್ ತೊಗೊಂಡು ಬಂದ್ವಿ. ಮಾಕ್ಟೈಲ್ ಅಂದರೆ ಫ್ರೂಟ್ಸ್ ಇದ್ದು ಮಕ್ಕಳಿಗೆ. ಅದರಲ್ಲಿ ನನಗೆ ಇಷ್ಟ ಆಗಿದ್ದು, ನಾನು ಅವರದ್ದು ಕೂಡ ಟೇಸ್ಟ್ ಮಾಡಿದೆ. ಕರಿ ಲೀವ್ಸ್ ಇದೊಂದು ಮಾಕ್ಟೈಲ್ ಉಂಟು. ನೀವು ಯಾರಾದರೂ ಹೋದರೆ ಅದನ್ನೊಮ್ಮೆ ಟೇಸ್ಟ್ ಮಾಡಿ. ಕರಿ ಲೀವ್ಸ್ ಇರುತ್ತೆ ನೋಡಿ, ಅದರದ್ದು ತುಂಬ ಚೆನ್ನಾಗಿತ್ತು. ಅದು ಯಾವ ರೀತಿ ಮಾಡಿದರೆ ನನಗೆ ತುಂಬ ಖುಷಿ ಆಯಿತು. ಅದರಲ್ಲಿ ಸ್ವಲ್ಪ ಫ್ಲೇವರ್ ಕರಿ ಲೀವ್ಸ್ ಇದ್ದೇ ಬರ್ತಾ ಉಂಟು. ಅದರದ್ದು ತುಂಬ ಚೆನ್ನಾಗಿತ್ತು. ಹಾಗೂ ಬ್ಲ್ಯಾಕ್ಬೆರಿ ಕ್ರ್ಯಾಂಬೆರಿ ಅಂಥದ್ದು ಮಕ್ಕಳು ತಗೊಂಡು ಬಂದಿದ್ದೆಲ್ಲ, ಗ್ರೀನ್ ಆ್ಯಪಲ್, ಇದೆಲ್ಲ 3 ವಿಧದಲ್ಲಿ ಅವರಿಗೆ ಉಂಟು ಇಲ್ಲಿ. ಓಕೆ, ನಾನು ಮಶ್ರೂಮ್ ಬೈಟ್ ಎಂಜಾಯ್ ಮಾಡ್ತಾ ಇದ್ದೀನಿ. ನನಗೆ ತುಂಬ ಇಷ್ಟ ಇದು. ತಿನ್ನುವಾಗ ಬಿಸಿ ಇರುವಾಗ ತಿನ್ನಬೇಕು, ತಣ್ಣಗಾದರೆ ಅಷ್ಟು ಚೆನ್ನಾಗಾಗೋದಿಲ್ಲ. ತುಂಬ ಆಗುತ್ತೆ ಇದು. ಓಕೆ, ಇವಾಗ ಬಟ್ಟಿಕ ಮುರ್ಗ್ ಅಂತ ಹೇಳಿದ್ವಿ ನೋಡಿ, ಅದನ್ನೇ ಅವರು ಇದು ಮಾಡಿ ಕೊಡ್ತಾ ಇದ್ದಾರೆ, ಸರ್ವ್ ಮಾಡಿ. ಇಲ್ಲಿ ಲೈಟ್ ಅಷ್ಟಾಗಿರೋದಿಲ್ಲ, ಸ್ವಲ್ಪ ಡಿಮ್ ಇರುತ್ತೆ. ಹಾಗಾಗಿ ನನಗೆ ಎಲ್ಲ ಕೂಡ ತೋರಿಸ್ಲಿಕ್ಕೆ ನಿಮಗೆ ಆಗ್ತಾ ಇಲ್ಲ. ಇದು ಚಿಕನ್ ವಿಂಡಾಲು ಅಂತ ಹೇಳ್ತೀವಿ, ಬಿಸಿಯಾಗಿ ಸಿಸ್ಲರ್. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟಿಕ್ಕ ರೀತಿಯೇ, ಸ್ವಲ್ಪ ಚೇಂಜ್. ಹಾಗೆ ಟಿಕ್ಕನೂ ಅಲ್ಲ ಅದು ಅಲ್ಲ ಅಂತ ಹೇಳ್ತಾರೆ ನೋಡಿ, ಆ ರೀತಿ ಮಿಡ್ಲಲ್ಲಿ ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಓಕೆ, ಇದು ರಮ್ ಫೈರ್ ಚಿಕನ್ ಅಂತ ಹೇಳ್ತಾರೆ, ಫೈರಿ ಚಿಕನ್ ಅಂತ ಹೇಳಿ. ಸ್ವಲ್ಪ ಇದಕ್ಕೆ ರಮ್ ಹಾಕ್ತಾರೆ, ಹಾಗೂ ಈ ರೀತಿ ಬೆಂಕಿ ಹಾಕಿ ಅದನ್ನು ಇದರ ಮೇಲೆ ಹಾಕ್ತಾರೆ. ಆಲ್ಕೋಹಾಲಿಗೆ ಸ್ವಲ್ಪ ಬೆಂಕಿ ತಾಗುತ್ತಲ್ವ, ಅದನ್ನು ಇದರ ಮೇಲೆ ಹಾಕ್ತಾರೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಇದು ಸ್ಮೋಕಿ ಫ್ಲೇವರ್ ಬರುತ್ತೆ, ಹಾಗೂ ತುಂಬ ಟೇಸ್ಟ್ ಆಗುತ್ತೆ. ಚಿಕನ್ ಇದು ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ಸೂಪ್ ತೊಗೊಂಡಿದ್ವಿ. ಇವಾಗ ಇದು ಒಡ್ಕ ಪ್ರಾನ್ಸ್.
ಆವಾಗ ಇತ್ತು ನೋಡಿ ರಮ್ ಫೈರಿ, ಹಾಗೆಯೇ ಇದು ಒಡ್ಕ ಫೈರಿ ಪ್ರಾನ್ಸ್. ಇದು ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಒಂಥರ ಮಸಾಲ ಉಂಟು ನೋಡಿ ಇದರದ್ದು, ತುಂಬ ಒಳ್ಳೆಯದಿತ್ತು. ಹಾಗೂ ಇದರ ಪ್ರಾನ್ಸ್ ಒಳ್ಳೆ ಎಳೆದು ಜ್ಯೂಸಿಯಾಗಿ ತುಂಬ ಒಳ್ಳೆಯದಿತ್ತು. ಇದು ಕೂಡ ಯಾವುದು ಒಳ್ಳೆಯದಿಲ್ಲ ನೋಡಿ, ಅದನ್ನು ಒಳ್ಳೆಯದಿಲ್ಲ ಅಂತಲೇ ಹೇಳ್ತೀನಿ. ಹಾಗೆ ಯಾವುದು ನನಗೆ ನಿಜವಾಗ್ಲೂ ಟೇಸ್ಟ್ ಆಯಿತು ನೋಡಿ, ಅದನ್ನು ಹಾಗೆ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣ್ತಾ ಉಂಟಿದು. ಇದೆಲ್ಲ ಸ್ಪೆಷಲ್ ಐಟಮ್ಸು, ನೀವು ನೋಡಿದ್ದೀರಿ, ಕೆಲವರು ನೋಡಿರ್ಬೋದು, ಕೆಲವರು ನೋಡದೇ ಇರ್ಬೋದು. ಹಾಗಾಗಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಇದ್ದೀನಿ. ಬಿಟ್ಟರೆ ನಾನು ಅದು ತಿಂದೆ ಇದು ತಿಂದೆ ಅಂತ ಹೇಳಲಿಕ್ಕೆ ಖಂಡಿತವಾಗ್ಲೂ ಅಲ್ಲ. ಕೆಲವರು ಯಾರಾದರೂ ಸುಮಾರು ಜನರು ಹೇಳ್ತಾರೆ ಯಾವುದು ಹೋಟೆಲ್ ಉಂಟು ಮ್ಯಾಂಗ್ಳೂರಲ್ಲಿ ಒಳ್ಳೆಯದು ನಮಗೆ ವಿಸಿಟ್ ಮಾಡಲಿಕ್ಕೆ, ಅಂಥವರಿಗೆಲ್ಲ ಸ್ವಲ್ಪ ಹೆಲ್ಪ್ ಆಗಲಿ ಅಂತೇಳಿ ಅಷ್ಟೇ ತೋರಿಸೋದು. ನಾವು ರಿವ್ಯೂ ಕೊಟ್ಟರೆ ಮಾತ್ರ ಎಲ್ಲ ನಿಮಗೆ ಕೂಡ ಗೊತ್ತಾಗೋದು. ಹಾಗೆ ಇದು ಚಿಕನ್ ಡ್ರಮ್ಸ್ ಆಫ್ ಹೆವೆನ್. ಇದು ಹೆಚ್ಚಾಗಿ ಎಲ್ಲ ಕಡೆ ಸಿಗುತ್ತೆ, ಆದರೆ ಇಲ್ಲಿ ಕೂಡ ಚೆನ್ನಾಗಿತ್ತು ನೋಡಿ, ಕಟ್ಟಾಗಿ ಇತ್ತು. ಓಕೆ, ನಾನಂತೂ ಎಂಜಾಯ್ ಮಾಡ್ತಾಯಿದ್ದೀನಿ. ಮಸಾಲ ಪಾಪಡ್ ಇಲ್ಲದಿದ್ದರೆ ನನಗೆ ಎಲ್ಲ ತಿಂದಂಗೆ ಆಗೋದಿಲ್ಲ, ಹಾಗಾಗಿ ಮಸಾಲ ಪಾಪಡ್ ನಾನಿಲ್ಲೇ ತೊಗೊಂಡು ಬಂದಿದ್ದೀನಿ. ಡೆಸರ್ಟಲ್ಲಿ ಮಾರ್ಬಲ್ ಚೀಸ್ ಕೇಕ್ ಫಸ್ಟ್ ಟೈಮ್ ನಾನು ಇದು ತಿನ್ನೋದು. ತುಂಬ ಟೇಸ್ಟ್ ಆಗಿತ್ತು, ನಿಜವಾಗ್ಲೂ ಇದು ತುಂಬ ಟೇಸ್ಟ್ ಆಗಿದೆ. ಎಲ್ಲಿಯಾದರೂ ಹೋದರೆ ಮಾರ್ಬಲ್ ಚೀಸ್ ಕೇಕ್ ಅಂತ ಇದೆ, ಆದರೆ ನೀವು ಒಮ್ಮೆ ನೋಡಿ ಟೇಸ್ಟ್ ಅದರದ್ದು. ಓಕೆನಾ? ಓಕೆ, ಲಾಸ್ಟಿಗೆ ಇವಾಗ ಮೀಲ್ ಲಾಸ್ಟ್ ಬಟರ್ ನಾನ್ ಹಾಗೂ ಅದರೊಂದಿಗೆ ಯಾವುದು ಗೊತ್ತಿಲ್ಲ ಮಟನ್ ಇತ್ತು, ಚೆನ್ನಾಗಿತ್ತು. ಇದು ಕೂಡ ಸ್ವಲ್ಪ ಸ್ವಲ್ಪನೇ ಟೇಸ್ಟ್ ಮಾಡಿದ್ವಿ ಎಲ್ಲರೂ, ಆದರೆ ಕಾಸ್ಟ್ಲಿ ಇರ್ಬೋದು ಅಥವಾ ನೀವು ಕೆಲವರು ಏನೇನೋ ಎನಿಸ್ಬೋದು, ಆದರೆ ನಮ್ಮ ಫ್ಯಾಮಿಲಿಯೊಂದಿಗೆ ಒಂದು ಕ್ವಾಲಿಟಿ ಟೈಮ್ ನಾವು ಸ್ಪೆಂಡ್ ಮಾಡ್ತೀವಿ ನೋಡಿ, ಅದು ತುಂಬ ಚೆನ್ನಾಗಾಗುತ್ತೆ. ಯಾವಾಗಲೂ ಮನೆಯಲ್ಲೇ ತಿಂತಾ ಇರ್ತೀವಿ, ಯಾವಾಗಲೊಮ್ಮೆ ಹೊರಗಡೆ ಹೋಗಿ ತಿನ್ನುವಾಗ ಅದರದ್ದೊಂದು ಮಜಾನೇ ಬೇರೆ. ಡೈಲಿ ನಾನೇ ಅಡುಗೆ ಮಾಡಿ ನನ್ನ ಕೈಯಿಂದಲೇ ತಿಂದು ನನಗೂ ತುಂಬ ಬೇಜಾರಾಗಿರುತ್ತೆ. ಆವಾಗ ಈ ರೀತಿ ನಾವು ಸ್ವಲ್ಪ ಹೊರಗೆ ಹೋಗಿ ಏನಾದರೂ ತಿನ್ನುವಾಗ ಉಂಟು ನೋಡಿ, ತುಂಬ ಖುಷಿಯಾಗುತ್ತೆ ಅಲ್ವಾ? ನಿಮಗೂ ಹಾಗೆ ಅನ್ನಿಸೋದಿಲ್ವಾ? ಹಾಗೆ ಎಲ್ಲರಿಗೂ ಆಸೆ ಇರುತ್ತೆ, ಆದರೆ ಕೆಲವರು ಎಂತ ಮಾಡ್ತಾರೆ ಅಂದರೆ ಏನೇನೋ ಮಾತಾಡ್ತಾ ಇರ್ತಾರೆ. ಓಕೆ ನೋಡಿ ಸ್ವಾಮಿ, ನಾವು ಇರೋದೇ ಹೀಗೆ, ನಮಗೇನು ಯಾರ ಚಿಂತೆನೂ ಇಲ್ಲ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.